RMM Rehoboth Media Ministries. ಏನಿಲ್ಲದಿರುವಾಗ ಎಲ್ಲವ ಕೊಡುವ, ಯಾರಿಲ್ಲದಿರುವಾಗ ಜೊತೆಯಲ್ಲೇ ಇರುವ. ಏನಿಲ್ಲದಿರುವಾಗ ಎಲ್ಲವ ಕೊಡುವ, ಯಾರಿಲ್ಲದಿರುವಾಗ ಜೊತೆಯಲ್ಲೇ ಇರುವ. ಎಷ್ಟೊಂದು ಒಳ್ಳೆಯವನು ನನ್ನೇಸು, ಎಲ್ಲರಿಗಿಂತಲೂ ಉತ್ತಮನು. ಎಷ್ಟೊಂದು ಒಳ್ಳೆಯವನು ನನ್ನೇಸು, ಎಲ್ಲರಿಗಿಂತಲೂ ಉತ್ತಮನು. ಮೇಲಕ್ಕೆ ಬಾ ಎಂದು ಕರೆಯಲು ನನಗೆ ಸಾವಿರಾರು ಜನರಿರುವರು. ಕೈ ಹಿಡಿದು ನನ್ನನ್ನು ಮೇಲಕ್ಕೆ ಎತ್ತಲು ಒಬ್ಬರು ಕಾಣಿಸರು. ಮೇಲಕ್ಕೆ ಬಾ ಎಂದು ಕರೆಯಲು ನನಗೆ ಸಾವಿರಾರು ಜನರಿರುವರು. ಕೈ ಹಿಡಿದು ನನ್ನನ್ನು ಮೇಲಕ್ಕೆ ಎತ್ತಲು ಒಬ್ಬರು ಕಾಣಿಸರು. ಕೈ ಚಾಚಿ ನನ್ನ ಕರೆದ ನನ್ನೇಸು, ಕರ ಹಿಡಿದು ಮೇಲಕ್ಕೆ ಎತ್ತಿದ. ಕೈ ಚಾಚಿ ನನ್ನ ಕರೆದ ನನ್ನೇಸು, ಕರ ಹಿಡಿದು ಮೇಲಕ್ಕೆ ಎತ್ತಿದ. ಮುರಿದು ಹೋದಂತ ನನ್ನಾಯ ಮನಕ್ಕೆ ಆತನು ನೆರವಾಗುವ. ಕುಕ್ಕಿ ಹೋದ ನನ್ನ ಜೀವಿತವನ್ನು ಉದ್ಧಾರವ ಮಾಡುವ. ಮುರಿದು ಹೋದಂತ ನನ್ನಯ ಮನಕ್ಕೆ ಆತನು ನೆರವಾಗುವ. ಕುಕ್ಕಿ ಹೋದ ನನ್ನ ಜೀವಿತವನ್ನು ಉದ್ಧಾರವ ಮಾಡುವ. ನನ್ನನ್ನು ನೂತನಪಡಿಸುವ ನನ್ನೇಸು, ಹೊಸ ಆರಂಭ ನೀಡುವ. ನನ್ನನ್ನು ನೂತನಪಡಿಸುವ ನನ್ನೇಸು, ಹೊಸ ಆರಂಭ ನೀಡುವ. ಏನಿಲ್ಲದಿರುವಾಗ ಎಲ್ಲವ ಕೊಡುವ, ಯಾರಿಲ್ಲದಿರುವಾಗ ಜೊತೆಯಲ್ಲೇ ಇರುವ. ಎಷ್ಟೊಂದು ಒಳ್ಳೆಯವನು ನನ್ನೇಸು, ಎಲ್ಲರಿಗಿಂತಲೂ ಉತ್ತಮನು. ಎಷ್ಟೊಂದು ಒಳ್ಳೆಯವನು ನನ್ನೇಸು, ಎಲ್ಲರಿಗಿಂತಲೂ ಉತ್ತಮನು. ಜೀವವಾಕ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ನಾವು ಬೋರ್ಡ್ನಲ್ಲಿ ಬರೆಯೋದ್ರ ಮುಖಾಂತರವಾಗಿ ಅಧ್ಯಯನದ ಅಥವಾ ತರಗತಿಯ ಒಂದು ಸ್ಟೈಲ್ನಲ್ಲಿ ನಾವು ವ್ಯಾಸಂಗ ಮಾಡ್ತಾ ಇದ್ದೀವಿ. ದೇವರ ವಾಕ್ಯದ ಮತ್ತು ಅದೇ ಸಂದರ್ಭದಲ್ಲಿ ಹಿನ್ನೆಲೆಯ ಒಂದು
ಮಾಹಿತಿಯನ್ನು ಸಂಗ್ರಹಿಸಿ ನೋಡ್ತಾ ಇದ್ದೇವೆ. ಆದ ಕಾರಣ ಸೃಷ್ಟಿಯ ಬಗ್ಗೆ ಕೆಲವು ಆಶ್ಚರ್ಯವಾದ ಸಂಗತಿಗಳು, ಅಂದರೆ ಕಣ್ಣಿನ ವಿಷಯವಾಗಿ, ಕಿವಿಯ ವಿಷಯವಾಗಿ, ಮತ್ತು ನಮ್ಮ ಲೋಕದ ಬಗ್ಗೆ ಯಾವ ರೀತಿಯಾಗಿ ಒಂದು ನಾಸಾದವರು ಕಳಿಸಿದಂಥ ಒಂದು ವಾಯುವಾಹನ ಅದು ಕಳಿಸಿ ಸುಮಾರು ಎಷ್ಟೊಂದು 44 ವರ್ಷಗಳು ಆದರೂ ಕೂಡ ಇನ್ನೂ ಅದು ತಲುಪಲಿಲ್ಲ ಅಂತೆ. ಆ ಬಗ್ಗೆ ಎಲ್ಲ ಕೂಡ ನಾವು ನೋಡಿಕೊಂಡಿದ್ವಿ. ಇವತ್ತಿನ ದಿವಸ ಸೃಷ್ಟಿಯ ಬಗ್ಗೆ, ಸೃಷ್ಟಿಯ ಏನಂತ ಹೇಳ್ತಾರೆ, ದಿ ಕ್ರೌನ್ ಆಫ್ ಕ್ರಿಯೇಷನ್, ಸೃಷ್ಟಿಯ ಕಿರೀಟ. ಏನಪ್ಪ ಅದು ಸೃಷ್ಟಿಯ ಕಿರೀಟ ಅಂತ ಹೇಳ್ಬಿಟ್ಟು ನೋಡುವಾಗ, ಮಾನವ ನಾವೇ. ಮಾನವನು ಸೃಷ್ಟಿಯ ಒಂದು ಕಿರೀಟ ಎಂಬುದಾಗಿ ಹೇಳಲಾಗಿದೆ. ಆದ ಕಾರಣ ನಾವು ಮಾನವನ ಚರಿತ್ರೆ ಅಥವಾ ಸೃಷ್ಟಿಯ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಇವತ್ತಿನ ದಿವಸ ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ಬನ್ನಿರಿ, ನಿಮ್ಮ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯಗಳು, ಸಲಹೆಗಳು ನಮಗೆ ತಿಳಿಸಿದ್ದಲ್ಲಿ ನಮಗೆ ಅದು ಉಪಯುಕ್ತವಾಗುತ್ತೆ. ಬನ್ನಿರಿ, ಇವತ್ತಿನ ದಿವಸ ಮಾನವನ ಬಗ್ಗೆ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊಟ್ಟ ಮೊದಲನೇದಾಗಿ ಮನುಷ್ಯನು ಯಾರು ಅಥವಾ ಮಾನವನು ಯಾರು ಎಂಬುದಾಗಿ ನೋಡುವಾಗ, ದೇವರ ವಾಕ್ಯದ ಆಧಾರದಿಂದ ಮನುಷ್ಯನು ಆತ್ಮ, ಪ್ರಾಣ, ಶರೀರ, ಅಂದರೆ ಇದು ಮನುಷ್ಯನ ಒಂದು ಚಿತ್ರ ಅಂತ ತಿಳ್ಕೊಳ್ಳೋಣ. ಇದು ಮನುಷ್ಯನು. ಈ ಬಗ್ಗೆ ಇರುವಂಥ ಮಾಹಿತಿ ಅಂತ ಹೇಳಿದ್ರೆ, ದೇವರ ವಾಕ್ಯದ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 23ನೇ ವಚನದಲ್ಲಿ ಈ ಒಂದು ಮನುಷ್ಯನ 3 ಭಾಗಗಳನ್ನು ದೇವರ ವಾಕ್ಯವು ತಿಳಿಸುವಂಥದ್ದಾಗಿದೆ. ಅದನ್ನು ನಿಮಗೋಸ್ಕರವಾಗಿ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಇದು ಆಧಾರ. ಇದು ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ 5:23. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪೂರ್ಣವಾಗಿ ಪವಿತ್ರ ಮಾಡಲಿ. ಪೂರ್ಣ ಪವಿತ್ರತೆ ಅಂದರೆ ಈಗ ನೋಡಿ, ಈ 3 ಕೂಡ ಸೇರಿ ಪೂರ್ಣ ಪವಿತ್ರತೆ ಮಾಡಲಿ ಅಂತ ಅರ್ಥ. ಆಮೇಲೆ ಬರೆದಿದೆ, ಅಲ್ಲಿನೇ ದೇವರ ವಾಕ್ಯವು ನಿಮ್ಮ ಆತ್ಮ, ಪ್ರಾಣ, ಶರೀರ ಇವುಗಳನ್ನು ದೋಷವಿಲ್ಲದೆ ಕಾಯಲಿ. ಈ ಭೂಲೋಕದಲ್ಲಿ ದೇವರು ನಮ್ಮನ್ನು ಯಾಕೆ ಇಟ್ಟಿದ್ದಾನೆಂದರೆ ಸಂಪೂರ್ಣ ಪವಿತ್ರತೆಗಾಗಿ. ಈಗ ನೋಡ್ರಿ, ಇಲ್ಲಿ ನಾನು ವಿವರಿಸ್ತೇನೆ. ಮನುಷ್ಯನು ಯಾರು ಅನ್ನುವಂಥದ್ದನ್ನು ವಿವರಿಸ್ಲಿಕ್ಕೆ ಹೋಗ್ತಿದ್ದೀನಿ. ಮೊದಲನೇದು ದೇಹ ಅಥವಾ ಶರೀರ. ಎರಡನೇದು ಮನುಷ್ಯನು ಯಾರು ಅಂತ ಹೇಳ್ಬಿಟ್ಟು ನೋಡುವಾಗ ಪ್ರಾಣ. ಮತ್ತು ಅದೇ ಸಂದರ್ಭದಲ್ಲಿ ಮನುಷ್ಯನು ಯಾರು ಅಂತ ಹೇಳಿಬಿಟ್ಟು ನೋಡುವಾಗ ಒಳಗಿನ ಮನುಷ್ಯ ಯಾರಂದರೆ ಆತ್ಮ.
ಇದು ದೇವರ ವಾಕ್ಯದ ಆಧಾರದಿಂದ ಇರತಕ್ಕಂಥ ಮಾನವನು ಯಾರು, ಹೂ ಈಸ್ ಮ್ಯಾನ್, ಮನುಷ್ಯನು ಯಾರು, ಮಾನವರು ಯಾರು ಎಂಬುದಕ್ಕೆ ದೇವರ ವಾಕ್ಯವು ಕೊಡುವಂಥ ಉತ್ತರ ಮನುಷ್ಯನು ದೇಹ, ಪ್ರಾಣ, ಆತ್ಮ ಅಂತ ಹೇಳ್ಬಿಟ್ಟು. ಇದರಲ್ಲಿ ಒಂದು ಆಶ್ಚರ್ಯ ಏನಂದರೆ ದೇಹಕ್ಕೆ ಮೇಯ್ನಾಗಿ 3 ಭಾಗವಿದೆ, ಪ್ರಾಣಕ್ಕೆ ಕೂಡ 3 ಭಾಗವಿದೆ, ಆತ್ಮಕ್ಕೆ ಕೂಡ 3 ಭಾಗವಿದೆ. ಇದನ್ನು ನಾವು ಒಂದೊಂದಾಗಿ ನೋಡಿಕೊಳ್ಳಲಿಕ್ಕಿದ್ದೇವೆ. ಈ ರೀತಿಯಾಗಿ ನೋಡ್ಕೊಳ್ಳೋದ್ರಿಂದ ನಮ್ಮನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕ್ರಿ. ಕೆಲವು ಸಾರಿ ಈ ರೀತಿಯಾಗಿ ನಾನು ಬೇರೆ ಕಡೆಯಲ್ಲಿ ಈ ತರಬೇತಿನ ಈ ಅಧ್ಯಯನ ಹೇಳಿದಾಗ ಮನುಷ್ಯ ಅಂದರೆ ಬರೀ ದೇಹ ಅಷ್ಟೇ ಅಂದ್ಕೊಂಡೆ ನಾನು, ಅಥವಾ ಪ್ರಾಣ ಅಂದ್ಕೊಂಡೆ. ಆತ್ಮ ಇದೆ ಅಂತ ಗೊತ್ತದು, ಆದರೆ ಅದರ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ. ಆ ರೀತಿಯಾಗೆಲ್ಲ ಮಾಹಿತಿ ಉಂಟು. ಆದರೆ ದೇವರ ವಾಕ್ಯದ ಆಧಾರದಿಂದ ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ಈ ದೇಹ ಅನ್ನುವಂಥದ್ದು ಏನಂತ ಹೇಳಿದ್ರೆ ಲೋಕ ಪ್ರಜ್ಞೆ ಉಳ್ಳದ್ದು, ವರ್ಲ್ಡ್ ಕಾನ್ಷಿಯಸ್, ಲೋಕ ಪ್ರಜ್ಞೆ. ಈ ಪ್ರಾಣ ಅನ್ನುವಂಥದ್ದು ಸ್ವಪ್ರಜ್ಞೆ, ಸೆಲ್ಫ್ ಕಾನ್ಷಿಯಸ್. ಈ ಆತ್ಮ ಅನ್ನುವಂಥದ್ದು ದೈವ ಪ್ರಜ್ಞೆ, ಗಾಡ್ ಕಾನ್ಷಿಯಸ್. ದೇಹದಲ್ಲಿ ಪ್ರಧಾನವಾಗಿ 3 ಭಾಗಗಳು ನಮಗೆ ಗೊತ್ತಿದೆ, ಅದರ ಬಗ್ಗೆ ಬಹಳಷ್ಟು ಹೇಳಬೇಕಾಗಿಲ್ಲ. ದೇಹದಲ್ಲಿ ಮಾಂಸ ಇದೆ, ಎಲುಬು ಇದೆ, ರಕ್ತ ಇದೆ. ಮತ್ತು ಅದರಲ್ಲಿ ಕೂಡ ರಕ್ತದಲ್ಲಿ ಮತ್ತೆ ಬೇರೆ ಬೇರೆ ಪಾರ್ಟು, ಎಲುಬುಗಳಲ್ಲಿ ವಿವಿಧ ಇದೆ. ಅದರ ಬಗ್ಗೆ ನಾವು ಸದ್ಯಕ್ಕೆ ನೋಡಲಿಕ್ಕೆ ಹೋಗ್ತಾ ಇಲ್ಲ. ಪ್ರಾಣ, ಈ ಪ್ರಾಣದ ಬಗ್ಗೆ ಹೇಳಬೇಕಾದ್ರೆ ಈ ಪ್ರಾಣ ಅನ್ನುವಂಥ ಪದ ಒಂದು ವೇಳೆ ನಿಮಗೆ ಕಷ್ಟವಾಗೋದಾದರೆ ಮನಸ್ಸು ಅಂತ ಇಟ್ಕೊಳ್ಳೋಣ್ರಿ. ಮನಸ್ಸು, ಈ ಮನಸ್ಸಿನಲ್ಲಿ 3 ಭಾಗ ಇದೆ. ಅದೇನೆಂದರೆ ಉದ್ವೇಗ, ಎಮೋಷನ್, ಮತ್ತು ಬುದ್ಧಿ, ಇಂಟೆಲೆಕ್ಟ್. ಅದೇ ಸಂದರ್ಭದಲ್ಲಿ ತೀರ್ಮಾನ ಶಕ್ತಿ ಅಥವಾ ವಿವೇಚನೆ, ಅಂದರೆ ಡಿಸಿಷನ್ನು, ಒಂದು ತೀರ್ಮಾನ ಮಾಡುವಂಥದ್ದು. ಉದ್ವೇಗ ಅಂತ ಹೇಳುವಾಗ ಇದರಲ್ಲಿ ನಗುವಂಥ ಅಥವಾ ಅಳುವಂಥ ಅಥವಾ ಪ್ರೀತಿಸುವಂಥ ಆ ರೀತಿಯಾದಂಥ ಒಂದು ಸಾಮರ್ಥ್ಯ ಉದ್ವೇಗಕ್ಕಿದೆ. ತೀರ್ಮಾನ ಶಕ್ತಿ ಅನುದಿನದ ಜೀವನದಲ್ಲಿ ನಾವು ತೀರ್ಮಾನ ತಗೊಳ್ತೀವಿ. ಮತ್ತು ಆತ್ಮಕ್ಕೆ ಕೂಡ 3 ಭಾಗ ಇದೆ. ಇದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಅದೇನಂತ ಹೇಳಿದ್ರೆ ಮನಸ್ಸಾಕ್ಷಿ. ಮನಸ್ಸಾಕ್ಷಿ ಅಂದ ಹಾಗೆ ನಾವೇನು ನೋಡ್ತಾ ಇದ್ದೀವಿ ಅಂದರೆ ನಾವು ಯಾರಂತ ನೋಡ್ತಾ ಇದ್ದೀವಿ ಅಷ್ಟೇ. ಇದು ಭಾಳ ಗಲಿಬಿಲಿ ತರುವಂಥ ಒಂದು ವಿಷಯವಾಗಿ ಕಾಣ್ಬೋದು. ಆದರೂ ಕೂಡ ನಾವು ಯಾರಂತ ನಾವು ತಿಳ್ಕೊಳ್ಳೋದು ಒಳ್ಳೆಯದಲ್ವ ಒಂದು ಸರಿ ಆದರೂ. ಆತ್ಮಕ್ಕೆ 3 ಭಾಗ, ಅದರಲ್ಲಿ ಒಂದು ಮನಸ್ಸಾಕ್ಷಿ. ಮನಸ್ಸಾಕ್ಷಿ ಮತ್ತು ಇನ್ನೊಂದು ಭಾಗ ಇದೆ. ಅದೇನೆಂದರೆ ಒಳ ಅರಿವು, ಇಂಟ್ಯೂಷನ್. ಮನಸ್ಸಾಕ್ಷಿ, ಕಾನ್ಷಿಯನ್ಸ್. ಮತ್ತು ಅದೇ ಸಂದರ್ಭದಲ್ಲಿ ಇನ್ನೊಂದು ಆತ್ಮಕ್ಕೆ ಇರುವಂಥ ಇನ್ನೊಂದು ಸಾಮರ್ಥ್ಯ ಏನಂದರೆ ಭಕ್ತಿ, ಭಕ್ತಿಯ ಸಾಮರ್ಥ್ಯ.
ಈ ಒಂದು ಲೆಕ್ಕದ ಪ್ರಕಾರವಾಗಿ ನಾನು ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ. ಅದೇನಂತ ಹೇಳಿದ್ರೆ, ಪಂಚೇಂದ್ರಿಯಗಳು ದೇಹದಲ್ಲಿ ಇರ್ತವೆ. ಕಾಮ, ಕ್ರೋಧ ಇತ್ಯಾದಿ. ಆಮೇಲೆ ಈ ನಾನು ಅಥವಾ ಸ್ವಾರ್ಥ ಅನ್ನುವಂಥದ್ದು ಪ್ರಾಣದಲ್ಲಿರ್ತದೆ. ಆತ್ಮದಲ್ಲಿ ದೇವರು ಇರ್ತಾರೆ. ದೇವರ ಸ್ಥಳ, ಯಾಕಂದರೆ ದೇವರು ಆತ್ಮಸ್ವರೂಪನಾಗಿರೋದ್ರಿಂದ ನಮ್ಮ ಆತ್ಮದಲ್ಲಿ ದೇವರು ಆತ್ಮ ಬಂದು ನಿವಾಸ ಮಾಡ್ತಾರೆ. ಸರಿ, ಹಾಗಾದರೆ ಇಷ್ಟು ಮಾಹಿತಿ ನಮ್ಮ ಬಗ್ಗೆ ನಮಗೆ ಗೊತ್ತಿರೋದು ಒಳ್ಳೆಯದು. ಈ ದೇಹ ಅನ್ನುವಂಥದ್ದು ಹೊರಗಿನ ಮನುಷ್ಯ ಎಲ್ಲರೂ ನೋಡುವಂಥದ್ದು. ಇದಕ್ಕೆ ಭಾಳ ಟೈಮ್ ನಾವು ಕೊಡ್ತೀವಿ ರೀ. ಹೆಚ್ಚು ಟೈಮು ನಮ್ಮ ದೇಹಕ್ಕೆ ನಾವು ಕೊಡ್ತೀವಿ. 24 ತಾಸಿನಲ್ಲಿ ಒಂದು 10 ತಾಸಾದರೂ ನಾವು ನಿದ್ದೆ ಮಾಡಬೇಕು. ಊಟ 3 ಸಾರಿ ಆದರೂ ಇರಬೇಕು. ಸ್ನ್ಯಾಕ್ಸು, ತಿಂಡಿಗಳು ಕೂಡ ಇರಬೇಕು 3 ಸಾರಿ ಊಟ ಅಲ್ಲದೆ. ಹಾಗಾದರೆ ನಾವು ಹೆಚ್ಚು ಗಮನ ನಾವು ದೇಹಕ್ಕೆ ಕೊಡ್ತೀವಿ. ಮತ್ತು ಮನಸ್ಸಿಗೂ, ಉದ್ವೇಗಕ್ಕೂ, ಬುದ್ಧಿಗೂ ಕೂಡ ನಾವು ಆದ್ಯತೆಯನ್ನು ಕೊಡ್ತೇವೆ. ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅಥವಾ ಕಂಪ್ಯೂಟರ್ ಜ್ಞಾನ, ತಿಳುವಳಿಕೆ ಅಥವಾ ಎಂಟರ್ಟೈನ್ಮೆಂಟ್, ಮನೋರಂಜನೆ ಇವೆಲ್ಲವನ್ನು ಕೂಡ ನಮ್ಮ ಪ್ರಾಣಕ್ಕೆ ಅಥವಾ ನಮ್ಮ ಉದ್ವೇಗಕ್ಕೆ, ನಮ್ಮ ಮನಸ್ಸಿಗೆ ಬೇಕಾಗ್ತದೆ. ಇವತ್ತಿನ ದಿವಸ ಒಬ್ಬ ಡಾಕ್ಟರ್ ಅಂಬಾಲಾ ಎಂಬ ಅಲ್ಲಿ ಊರಲ್ಲಿ ಅಥವಾ ಪಟ್ಟಣದಲ್ಲಿ ಒಂದು ದೊಡ್ಡ ವೈದ್ಯರು, ಸುಮಾರು 300 ಹಾಸಿಗೆ ಬೆಡ್ಗಳು ಇರುವಂಥ ಒಂದು ಹಾಸ್ಪಿಟ್ಲು. ಅವ್ರ ಹತ್ರ ನಾನು ದಾರಿಯಲ್ಲಿ ಇಬ್ಬರು ಸೇರಿ ಏರ್ಪೋರ್ಟಿಗೆ ಬರ್ತಾಯಿದ್ವಿ, ಕಲ್ಕಟ್ಟಾದಿಂದ ಬೆಂಗಳೂರು ಕಡೆ ಬರುವಾಗ. ಅವ್ರ ಹತ್ರ ನಾನು ಕೇಳಿದೆ ಕೆಲವು ಆಲೋಚನೆಗಳು ಅಥವಾ ಸಲಹೆಗಳು. ಅದರಲ್ಲಿ ಒಂದು ವಿಷಯ ಅವರು ನನಗೆ 2-3 ಸಾರಿ ಹೇಳಿದರು, ನಡಿಬೇಕು, ವಾಕಿಂಗ್ ಹೋಗಬೇಕು, ನೀವು ಭಾಳ ಪ್ರಾಮುಖ್ಯ ಅಂತ. ಹೊಸ ವರ್ಷದಲ್ಲಿ ಹೊಸ ಹೊಸ ತೀರ್ಮಾನಗಳು ಕೆಲವರು ತೆಗೆದುಕೊಳ್ತಾರೆ. ಆದರೂ ಕೂಡ ಇದು ರೂಢಿಯಾಗಿ ನಮಗೆ ಬರತಕ್ಕದ್ದು. ದೇಹದ ಬಗ್ಗೆ ದೇವರ ವಾಕ್ಯ ಹೇಳ್ತದೆ, ದೇಹದ ಅಭ್ಯಾಸ ಅಥವಾ ವ್ಯಾಯಾಮ ಮಾಡುವಂಥದ್ದು ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಸರಿ, ಉದ್ವೇಗ, ನಂತರ ಆತ್ಮ. ಈ ಆತ್ಮಕ್ಕೆ ನಾವು ಬಹಳ ಬಹಳ ಕಡಿಮೆ ಟೈಮ್ ಕೊಡ್ತೇವೆ ರೀ. ಏನೋ ವಾರಕ್ಕೊಂದು ಸರಿ ದೇವರು ಅಂತ ನಾವು ಈ ಆತ್ಮಕ್ಕೆ ಪೋಷಣೆ, ನರಿಷ್ಮೆಂಟ್ ಬಹಳ ಕಡಿಮೆ ಕೊಡ್ತೀವಿ. ನನ್ನ ಒಂದು ಅಭಿಪ್ರಾಯದ ಪ್ರಕಾರವಾಗಿ ದೇಹಕ್ಕೆ ಸಾಕಷ್ಟು ಪೋಷಣೆ ಸಿಗ್ತಾ ಇದೆ. ಹೌದು, ಈ ಪ್ರಾಣಕ್ಕೆ ಅಥವಾ ಮನಸ್ಸಿಗೂ ಸಾಕಷ್ಟು ಪೋಷಣೆ ಸಿಗ್ತಾ ಇದೆ. ಆದರೆ ನಮ್ಮ ಆತ್ಮಕ್ಕೆ ಸಾಕಷ್ಟು ಪೋಷಣೆ ಸಿಗದೇ ಇರೋದರಿಂದ ಆತ್ಮ ಬಲಹೀನವಾಗಿದೆ. ತಕ್ಷಣ ಏನಾದರೂ ದೈಹಿಕವಾಗಿ ಏನಾದರೂ ನಮಗೆ ಆರೋಗ್ಯ ಕೆಟ್ಟು ಹೋದರೆ ಅಥವಾ ತಲೆನೋವು ಬಂದರೆ ಅಥವಾ ಏನೋ ಒಂದು ಹೊಟ್ಟೆ ನೋವು ಅಥವಾ ಏನೋ ಒಂದು ಅಸ್ವಸ್ಥ ಆದರೆ ತಕ್ಷಣ ನಾವು ವೈದ್ಯರ ಹತ್ರ ಹೋಗ್ತೀವಿ. ಯಾಕಂದರೆ ನಮ್ಮ ದೇಹದ ಚೆಕಪ್ಗೋಸ್ಕರವಾಗಿ. ಕೆಲವು ರೂಢಿಯಾಗಿ ಕೂಡ ವರ್ಷಕ್ಕೊಂದು ಸರಿ, 6 ತಿಂಗಳಿಗೊಂದು ಸರಿ ಮಾಡ್ತಾರೆ. ಅದೇ ರೀತಿಯಾಗಿ ಆತ್ಮೀಕ ಚೆಕಪ್, ಆತ್ಮದ ಪರಿಶೀಲನೆ
ಆತ್ಮದ ತಪಾಸಣೆ, ಆತ್ಮದ ಸ್ಕ್ಯಾನಿಂಗ್ ಇದು ಕೂಡ ನಮಗೆ ಬೇಕಾಗಿದೆ. ಯಾಕಂದರೆ ಸೃಷ್ಟಿಯ ಕಿರೀಟವಾಗಿರುವಂಥ ಮಾನವನು ಯಾವ ರೀತಿಯಾಗಿ ಬದುಕಬೇಕು, ದೇವರು ಇದನ್ನೆಲ್ಲ ನಾವು ಹೇಳುವಾಗ ದೇವರು ಕೊಟ್ಟಂಥ ವರ ಅಥವಾ ಗಿಫ್ಟ್ಸ್ ಅಂತ ಹೇಳ್ಬೋದು ರೀ. ದೇವರ ವರಗಳಿದು, ದೇವರು ನಮಗೆ ಕೊಟ್ಟಂಥ ಸಾಮರ್ಥ್ಯಗಳು, ಇವುಗಳನ್ನು ನಾವು ಉಪಯೋಗ ಮಾಡಿಕೊಂಡು ದೇವರಿಗೋಸ್ಕರವಾಗಿ ಅಥವಾ ಭೂಲೋಕದಲ್ಲಿ ಬಾಳಬೇಕು ಅನ್ನುವಂಥದ್ದು ದೇವರ ಒಂದು ಇಷ್ಟವಾಗಿದೆ, ಚಿತ್ತವಾಗಿದೆ. ಸರಿ, ಈ ಬಗ್ಗೆ ನಾವು ಸೃಷ್ಟಿಯ ಬಗ್ಗೆ ಸ್ವಲ್ಪ ನೋಡಿದ್ವಿ. ಸೃಷ್ಟಿಯ ಕಿರೀಟವಾಗಿರುವ ಮಾನವನ ಬಗ್ಗೆ ನಾವು ನೋಡಿಕೊಂಡಿದ್ವಿ. ಮತ್ತು ಮುಂದೆ ಸೃಷ್ಟಿಕರ್ತನ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಬೇಕು. ನಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ವಿ. ಇಷ್ಟೇ ಆಗಲ್ಲ, ಇನ್ನೂ ಕೂಡ ಮಾನವನ ಕೆಲವು ವಿಚಿತ್ರವಾದ ಸಮಸ್ಯೆಗಳು ಇದೆ. ಮಾನವನ ಸ್ಪೆಷಲ್ ಸಮಸ್ಯೆಗಳು ಇದೆ ರೀ. ಅದನ್ನು ಕೂಡ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಇವಾಗಲೇ ಬೇಕಾದರೆ ನಾನು ಏನು ಸಮಸ್ಯೆಪ್ಪ ಮಾನವನ ಸಮಸ್ಯೆ ಅಂತ ಒಂದು ಸ್ವಲ್ಪ ಹೇಳಿಬಿಡ್ತೀನಿ. ಆದರೆ ಮುಂದಿನ ಸರಣಿ ಸಂದೇಶದಲ್ಲಿ ಸೃಷ್ಟಿಕರ್ತನ ಬಗ್ಗೆ ನಾವು ನೋಡಲಿಕ್ಕಿದ್ದೀವಿ. ಮಾನವನ ಸಮಸ್ಯೆಗಳಲ್ಲಿ ಒಂದು ಏನಂದರೆ, ದೇವರಿಗೆ ಮಾನವನು ಕೊಡ್ತಕ್ಕಂಥ ಗೌರವ, ಆ ಸ್ಥಳವನ್ನು ಕೊಡದೇ ಹೋಗಿರೋದ್ರಿಂದ, ಈಗ ನೋಡ್ರಿ, ಇಲ್ಲಿ ದೇವರು ಎಂಬ ವ್ಯಕ್ತಿಗೆ ಸ್ಥಳ ಕೊಡಲಿಲ್ಲ ಅಂತ ಇಟ್ಕೊಳ್ರಿ, ಏನಾಗ್ತದೆ? ದೇವರಿಲ್ಲ. ದೇವರಿಗೆ ಕೊಡ್ತಕ್ಕಂಥ ಗೌರವ, ಸ್ಥಳ ನಾವು ಕೊಡದೇ ಹೋದರೆ ಏನಾಗ್ತದೆ? ಅದು ನಮ್ಮ ಮನಸ್ಸನ್ನು, ನಮ್ಮ ಉದ್ವೇಗವನ್ನು, ನಮ್ಮ ಬುದ್ಧಿಯನ್ನು, ನಮ್ಮ ತೀರ್ಮಾನಗಳನ್ನು, ಜೀವನದ ತೀರ್ಮಾನಗಳನ್ನು, ಮನಸ್ಸನ್ನು ಏನು ಮಾಡಿಬಿಡ್ತದೆ? ಬಾಧಿಸ್ತದೆ. ಇಟ್ ಎಫೆಕ್ಟ್ಸ್. ಮನಸ್ಸು ಬಾಧಿಸಲ್ಪಟ್ಟಿದರೆ, ಉದ್ವೇಗ ಬಾಧಿಸಲ್ಪಟ್ಟಿದರೆ, ಬುದ್ಧಿ ಬಾಧಿಸಲ್ಪಟ್ಟಿದರೆ ಅದೇನಾಗ್ತದೆ? ಆಟೋಮೆಟಿಕ್ಕಾಗಿ ದೇಹ ಅಸ್ವಸ್ಥವಾಗುವ ಸಾಧ್ಯತೆ. ಇನ್ನೊಂದು ಸರಿ ಹೇಳ್ತೀನಿ, ದೇವರಿಗೆ ಸಲ್ಲಿಸ್ತಕ್ಕಂಥ ಗೌರವ ನಮ್ಮ ಆತ್ಮದಲ್ಲಿ, ಆತ್ಮಿಕನಾದ ದೇವರಿಗೆ ನಮ್ಮ ಆತ್ಮದಲ್ಲಿ ನಾವು ಸ್ಥಳ ಕೊಡದೆ ಹೋದರೆ ಅದು ನಮ್ಮ ಮನಸ್ಸನ್ನು, ನಮ್ಮ ಉದ್ವೇಗವನ್ನು, ನಮ್ಮ ಬುದ್ಧಿಯನ್ನು, ನಮ್ಮ ತೀರ್ಮಾನಗಳನ್ನು ಅದು ಬಾಧಿಸ್ತದೆ. ಅಷ್ಟೇ ಅಲ್ಲದೆ ಅದು ನಮ್ಮ ಮಾಂಸವನ್ನು, ಎಲುಬನ್ನು, ರಕ್ತವನ್ನು ಬಾಧಿಸುವಂಥದ್ದಾಗಿದೆ. ಆದ್ದರಿಂದ ನಾವು ನಮ್ಮ ಆತ್ಮಕ್ಕೆ ದೇವರಿಗೆ, ನಮ್ಮ ಆತ್ಮದಲ್ಲಿ ದೇವರಿಗೆ ಸ್ಥಳವನ್ನು ಕೊಡೋದರ ಮುಖಾಂತರವಾಗಿ ಯಾವ ರೀತಿಯಾಗಿ ಕೊಡಬೇಕು, ಹೇಗೆ ದೇವರಿಗೆ ಸ್ಥಳವನ್ನು ಕೊಡಬೇಕು, ಪ್ರಾಯೋಗಿಕವಾಗಿ ಹೇಗೆ ಅದನ್ನು ಮಾಡಬೇಕು ಅಂತ ನಾವು ನೋಡಲಿಕ್ಕಿದ್ದೇವೆ. ಅದನ್ನು ಮಾಡೋದರಿಂದ ಏನಾಗ್ತದೆ? ನಮ್ಮ ಮನಸ್ಸಿಗೂ, ನಮ್ಮ ಉದ್ವೇಗಕ್ಕೂ, ನಮ್ಮ ಬುದ್ಧಿಗೂ, ನಮ್ಮ ತೀರ್ಮಾನ, ಜೀವನದ ಕೆಲವು ತೀರ್ಮಾನಗಳು, ಜೀವನ ಅಂತ ಹೇಳಿದ್ರೆ ತೀರ್ಮಾನಗಳು ಮಾಡುವಂಥ ಒಂದು ಸರಣಿ ಅದು. ಅವುಗಳಲ್ಲಿ ದೇವರ ಒಂದು ಆಶೀರ್ವಾದ, ದೇವರ ಒಂದು ಶುಭ ನಮಗೆ ಪ್ರಾಪ್ತವಾಗ್ತದೆ. ಆವಾಗ ದೇಹಕ್ಕೆ ಕೂಡ ಒಳ್ಳೆಯ ಆರೋಗ್ಯ ನಮಗೆ ಸಿಗ್ತದೆ ರೀ. ಯಾವಾಗ ಅಸ್ವಸ್ಥತೆ ನಮಗಾಗ್ತದೋ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಂದು ಮನಸ್ಸು ಸರಿಗಿಲ್ಲ ಅಂತ ಇರ್ಬೋದು. ಮನಸ್ಸು ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಆತ್ಮದಲ್ಲಿ ದೇವರಿಗೆ ಏನೋ ಹೆಚ್ಚು ಕಡಿಮೆ ನಾವು ಮಾಡಿಲ್ಲ ಅನ್ನುವಂಥದ್ದು ಕೂಡ ಇರ್ಬೋದು ರೀ. ಸರಿ, ಇದನ್ನೆಲ್ಲ ವಿವರವಾಗಿ ಮುಂದಿನ ಸರಣಿ ಸಂದೇಶದಲ್ಲಿ ನಿಮಗೋಸ್ಕರವಾಗಿ ಸಮರ್ಪಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಮತ್ತು ಈ ತರಗತಿಯ ಒಂದು ಶೈಲಿ, ದೇವರ ವಾಕ್ಯವನ್ನು ಈ ರೀತಿಯಾಗಿ ಬರೆದು ವಿವರಿಸುವುದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದಲ್ಲಿ ನಿಮ್ಮ ಪ್ರತಿಕ್ರಿಯೆ
ರೆಸ್ಪಾನ್ಸ್ ಏನೇ ಇದ್ದರೂ ದಯವಿಟ್ಟು ನಮಗೆ ಕರೆ ಮಾಡಿ ಅಥವಾ ಬರೆದು ತಿಳಿಸ್ತಕ್ಕದ್ದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬನ್ನಿರಿ, ಈಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಅಂತ ಹೇಳಿದ್ರೆ ಮಾನವನು ಸೃಷ್ಟಿಕರ್ತನೊಂದಿಗೆ ಮಾತನಾಡುವುದು. ಆದ ಕಾರಣ ಅದನ್ನು ನಾವು ಈಗ ಮಾಡಲಿಕ್ಕಿದ್ದೇವೆ. ಬನ್ನಿರಿ. ಪ್ರೀತಿ ಸ್ವರೂಪನಾದ ತಂದೆಯೇ, ಸೃಷ್ಟಿಕರ್ತನೆ, ನಮ್ಮನ್ನು ಉದ್ದೇಶಪೂರ್ವಕವಾಗಿ ನೀನು ಸೃಷ್ಟಿ ಮಾಡಿದ್ದಿ. ಸೃಷ್ಟಿಗಳಲ್ಲಿಯೇ ಕಿರೀಟವನ್ನಾಗಿ ನಮ್ಮನ್ನು ಮಾಡಿದ್ದಿ. ಆತ್ಮ, ಪ್ರಾಣ, ಶರೀರ ಅಂತ ಮಾಡಿದ್ಯಪ್ಪ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಉದ್ದೇಶಪೂರ್ವಕವಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡು, ಕೃಪೆ ಕೊಡು, ನಡೆಸು. ವಿವರಣೆ, ಪ್ರಕಟಣೆ, ಮಾಹಿತಿ ಇವುಗಳನ್ನು ಕೊಟ್ಟು ನಡೆಸು. ಹಾಗೆ ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ವೀಕ್ಷಕರ ಅವಶ್ಯಕತೆಗಳನ್ನು ನೆರವೇರಿಸು. ನೀನು ಮಹಿಮೆ ಹೊಂದು. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆ, ಆಮೇಲೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮೇಲಕ್ಕೆ ಬಾ ಎಂದು ಕರೆಯಲು ನನಗೆ ಸಾವಿರಾರು ಜನರಿರುವರು. ಕೈ ಹಿಡಿದು ನನ್ನನ್ನು ಮೇಲಕ್ಕೆ ಎತ್ತಲು ಒಬ್ಬರು ಕಾಣಿಸರು. ಮೇಲಕ್ಕೆ ಬಾ ಎಂದು ಕರೆಯಲು ನನಗೆ ಸಾವಿರಾರು ಜನರಿರುವರು. ಕೈ ಹಿಡಿದು ನನ್ನನ್ನು ಮೇಲಕ್ಕೆ ಎತ್ತಲು ಒಬ್ಬರು ಕಾಣಿಸರು. ಕೈ ಚಾಚಿ ನನ್ನ ಕರೆದ ನನ್ನೇಸು ಕರ ಹಿಡಿದು ಮೇಲಕ್ಕೆ ಎತ್ತಿದ. ಕೈ ಚಾಚಿ ನನ್ನ ಕರೆದ ನನ್ನೇಸು ಕರ ಹಿಡಿದು ಮೇಲಕ್ಕೆ ಎತ್ತಿದ. ಮುರಿದು ಹೋದಂತ ನನ್ನಾಯ ಮನಕ್ಕೆ ಆತನು ನೆರವಾಗುವ. ಕುಕ್ಕಿ ಹೋದ ನನ್ನ ಜೀವಿತವನ್ನು ಉದ್ಧಾರವ ಮಾಡುವ. ಮುರಿದು ಹೋದಂತ ನನ್ನಯ ಮನಕ್ಕೆ ಆತನು ನೆರವಾಗುವ. ಕುಕ್ಕಿ ಹೋದ ನನ್ನ ಜೀವಿತವನ್ನು ಉದ್ಧಾರವ ಮಾಡುವ. ನನ್ನನ್ನು ನೂತನಪಡಿಸುವ ನನ್ನೇಸು ಹೊಸಾರಂಭ ನೀಡುವ. ನನ್ನನ್ನು ನೂತನಪಡಿಸುವ ನನ್ನೇಸು ಹೊಸಾರಂಭ ನೀಡುವ. ಏನಿಲ್ಲದಿರುವಾಗ ಎಲ್ಲವ ಕೊಡುವ. ಯಾರಿಲ್ಲದಿರುವಾಗ ಜೊತೆಯಲ್ಲೇ